ನಮಸ್ತೆ ಗೆಳೆಯರೇ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 28/1/2025 ಮಂಗಳವಾರ ಮುಂಜಾನೆ ಏನ್ ಡೇಟಾ ಬಂದಿದೆ. ಸೊ ಗ್ಲೋಬಲ್ ನೋಡ್ಕೊಂಡ್ರೆ US ಮಾರ್ಕೆಟ್ಸ್ ಒಳಗಡೆ ಮೇನ್ಲಿ ಸರ್ IT ಸ್ಟಾಕ್ಸ್ ಆರ್ ಇನ್ ದ ಟ್ರಬಲ್ ಬಿಕಾಸ್ ಆಫ್ ಡೀಪ್ ಸಿಕ್. ಓಕೆ, ಸೊ ಅದು ಡೇಟಾ ನಡೀತಾ ಇದೆ. ಓಕೆ, ದಟ್ ಇಸ್ ವೈ ನೀವು IT ಸ್ಟಾಕ್ಸ್ಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಾಣಬಹುದು ನೆಗೆಟಿವಿಟಿ. ವೆರ ಸದ್ಯದ ಮಟ್ಟಿಗೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಫ್ಲಾಟ್ ಆಗೇನೋ ಕ್ಲೋಸ್ ಆಗಿದೆ. ಅಂಡ್ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದ್ರೂ ಕೂಡ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು 113 ಪಾಯಿಂಟ್ಸ್ ಪ್ಲಸ್. ಓಕೆ, ಸೊ ವಿ ಆರ್ ಗ್ಯಾಪಿಂಗ್ ಅಪ್, ದಟ್ ಶಾರ್ಟ್ ಕವರಿಂಗ್ ಆಗಬಹುದು ಅನ್ನೋ ಡೇಟಾ ಇದೆ. ಓಕೆ, ಈ ಶಾರ್ಟ್ ಕವರಿಂಗ್ ನಲ್ಲಿ ನೀವು ಕಾಲ್ ಬೈ ಮಾಡಿಕ್ ಹೋದ್ರೆ ವಾಪಸ್ ಏನಾಗುತ್ತೆ ಸರ್, ಮಾರ್ಕೆಟ್ ರಿವರ್ಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಡೂ ಕೇರ್ ಅಬೌಟ್ ದಿಸ್ ಒನ್. ಓಕೆ, ಸೊ ಇದನ್ನ ನೋಡ್ಕೊಂಡಿದ್ದೀರಿ. ವಾಟ್ ಅಬೌಟ್ FII ಆಕ್ಟಿವಿಟಿ? ಸೊ FID ಆಕ್ಟಿವಿಟಿ ನೋಡ್ಕೊಂಡ್ರೆ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ವೆದರ್ ದ ಬಯರ್ ಸೆಲ್ಲರ್ ಇದಾರಾ ಇಲ್ವಾ ಅಂತೇಳಿ. ಸೊ ಡೈಲಿ ಆಂಗಲ್ ಇಂದ ನೋಡ್ಕೊಳ್ಳಿ, ಮತ್ತೆ ಸೆಲ್ ಹೊಡೆದೇ ಇದ್ದಾರೆ. ಓಕೆ, ಅರೌಂಡ್ 2800 ಜಾಸ್ತಿ ನೋಡಿದ್ದಾರೆ. ಲೆಟ್ ಮಿ ರಿಫ್ರೆಶ್ ಇಟ್ 1 ಸೆಕೆಂಡ್. ಎಸ್ ಸರ್, ಇದೊಂದು 5000 crore. ಓಕೆ, ಅಂಡ್ 6600 ಕೋಟಿ ಡಿ ಆರ್ ಬೈ ಮಾಡಿದ್ರೆ ನೆಟ್ ನಲ್ಲಿ ಪಾಸಿಟಿವ್ ಇದೀವಿ. ಓಕೆ, ಸೊ ಓವರ್ ಆಲ್ ನೋಡ್ಕೊಂಡ್ರೆ ಈ ತಿಂಗಳವರೆಗೂ 74,000 ಕೋಟಿ. ಓಕೆ, ಅಂಡ್ ಅಗೇನ್ಸ್ಟ್ ಡಿ ಆದವ್ರು ಬೈ ಮಾಡೋದು 73,586 ಕೋಟಿ. ಸೊ ಈ ಒಂದು ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಸೆಲ್ಲಿಂಗ್ ಅಂತ ಹೇಳ್ಕೊಡ್ತಾ ಇದೆ. ಇದ್ರ ಜೊತೆ ADR ಗಳೇನು ಹೇಳ್ಕೊಡ್ತಾ ಇದೆ. ಓಕೆ, ಸೊ ITs ಆರ್ ಅಂಡರ್ ದ ಪ್ರೆಷರ್, ಪ್ಯೂರ್ ಪ್ರೆಷರ್ ಕ್ಲಿಯರ್ ಕಾಣ್ತಾ ಇದೆ. ಬ್ಯಾಂಕ್ಸ್ ಆರ್ ನೋ ಪ್ರಾಬ್ಲಮ್ಸ್, ದೇ ಕ್ಯಾನ್ ರಿಕವರ್ ಟುಡೇ. ಅಂಡ್ ನಿನ್ನೆ ಕೂಡ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ಸ್ಟ್ರಾಂಗ್ ಆಗಿ ಇದ್ವು. ಅಂಡ್ ಸದ್ಯದ ಮಟ್ಟಿಗೆ ಇವನ್ ರೆಡ್ಡೀಸ್ ಕೂಡ ನೋಡೋಣ. ರೆಡ್ಡೀಸ್ ಲುಕಿಂಗ್ ಲೈಕ್ ನೆಗೆಟಿವ್ ಹಿಯರ್. So pharmaceuticals also under that pressure. So financial stocks are under the plus now, but whereas IT and other companies are ಅಥವಾ other kind of sectors are under the pressure. Okay, so let's see market ಯಾವ ರೀತಿ ಪ್ರೈಸ್ ಆಕ್ಷನ್ ತೋರಿಸ್ತಾನಪ್ಪ ಅಂತೇಳಿ. ಎಸ್, ಸದ್ಯದ ಮಟ್ಟಿಗೆ 112 ಪಾಯಿಂಟ್ ಪ್ಲಸ್ ಏನೋ ಕಾಣ್ತಾ ಇದೆ. ಸೊ ಲಾಜಿಕಲ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಮಾರ್ಕೆಟ್ ಕ್ಲೋಸ್ ಆಗಿದ್ದೆಲ್ಲಿ ಸರ್ ನಿನ್ನೆ 22,829 ಹತ್ರ. ಸೊ ಲೆಟ್ ಮಿ ರಿಮೂವ್ ಡ್ರಾಯಿಂಗ್ಸ್ ಯು. 100 ಪಾಯಿಂಟ್ ಪ್ಲಸ್ ಓಪನ್ ಆಗ್ತಾನಪ್ಪ ಅಂದ್ರೆ ಸೊ ಲಾಜಿಕಲ್ ಥಿಂಗ್ ಅಟ್ಸ್ ಅರೌಂಡ್ 22,920 ಹತ್ರ ಓಪನ್ ಆಗ್ಬೋದು. ಓಕೆ, ಇದನ್ನ ಬಿಟ್ರೆ ಮಾರ್ಕೆಟ್ ಅಲ್ಲಿ ನಿನ್ನೆಯ ಟಾಪ್ ಯಾವ್ದಿತ್ತು, 22 ಅಥವಾ 23,000 ಲೆವೆಲ್. ಓಕೆ, ನಮಗೆ ಫೇಕ್ ಯಾವಾಗ ಮಾಡ್ತಾನೆ ಮಾರ್ಕೆಟ್ ಅಂದ್ರೆ, ನೀವೆಲ್ಲರೂ ಸಡನ್ಲಿ ಓಕೆ ಗ್ಯಾಪ್ ಅಪ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಕಂಡಿದೆ ಅಂತ ತಗೊಳಿಕ್ ಹೋಗ್ತೀರಿ. ಇಲ್ಲಿ ಫೇಕ್ ಆಗಿ ಕೆಳಗಡೆ ಬರಬಹುದು. ಒಂದು ಇಲ್ಲ, ಗ್ಯಾಪ್ ಅಪ್ ಆದ ತಕ್ಷಣ ಮಾರ್ಕೆಟ್ 2 ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡು ಫಸ್ಟ್ ಥರ್ಡ್ ಕ್ಯಾಂಡಲ್ ನಲ್ಲಿ ನೀವು ತಗೊಳಿಕ್ ಹೋಗ್ತೀರಿ. ಅದೇ ಕ್ಯಾಂಡಲ್ ನಿಮ್ ಪಿನ್ ಮಾಡುತ್ತೆ, ರಿಟರ್ನ್ ಉಲ್ಟಾ. ಸೊ ಈ ಜಾಗ ಸರಿ ಇಲ್ಲ ಸರ್. ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಏನದ 23,000 ಒನ್ ಆಫ್ ದ ಮೇಜರ್ ಸೈಕಾಲಜಿಕಲ್ ನಂಬರ್ ಕೂಡ ಇತ್ತು. ಅಂಡ್ ಇದನ್ನ ಮಾರ್ಕೆಟ್ ದಾಟ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಅಷ್ಟು ಈಸಿಲಿ ಮೇಲ್ಗಡೆ ಹೋಗುವ ಸಾಧ್ಯತೆ ಇಲ್ಲ. ಓಕೆ, ಅದಕ್ಕೋಸ್ಕರ ಈ ಶಾರ್ಟ್ ಕವರಿಂಗ್ ನಲ್ಲಿ ಕಾಲ್ ಬೈ ಮಾಡಿ ಅಂದ್ರೆ 2 ಸಲ ವಿಚಾರ ಮಾಡಬೇಕು. ಹೈಯರ್ ಲೋ ಆದ್ರೆ ಮಾತ್ರ, ಸ್ಟ್ರಾಂಗ್ ಬ್ರೇಕ್ ಆದ್ರೆ ಮಾತ್ರ ಅಪ್ಸೈಡ್, ಅದರ್ವೈಸ್ ನೋಟ್ ಎಟ್ ಆಲ್. ಓಕೆ, ನಾಟ್ ಎಟ್ ಆಲ್. ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ನಿಫ್ಟಿ. ಓಕೆ, ಸೊ ಇದ್ರ ಜೊತೆಗೆ ಲೆಟ್ ಸಿ ವಾಟ್ ಹ್ಯಾಪನಿಂಗ್ ಇನ್ ಆಯಿಲ್ ಡೇಟಾ ಅಂಡ್ ನ್ಯಾಚುರಲ್ ಗ್ಯಾಸ್ ಅಂಡ್ ಗೋಲ್ಡ್. ಓಕೆ, ಆಯಿಲ್ ಡೇಟಾ ನೋಡ್ಕೊಂಡ್ರಿ ಸರ್. ಓಕೆ, ನಿನ್ನೆ ನಾವು ಡಿಸ್ಕಷನ್ ಮಾಡ್ದಂಗೆ ಓಕೆ ತಲೆ ಮೇಲೆ ನೋಡ್ದಂಗೆ ಹೋಗಿದೆ. ಇಲ್ಲಿ ನೋಡ್ಕೊಳ್ಳಿ, 73.5 ಅನ್ನೋದು ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ 72.5 ಅಂತ ಡಿಸ್ಕಷನ್ ಮಾಡಿದ್ವೋ ಇಲ್ವೋ ನಿನ್ನೆಯ ಪ್ರೀ ಮಾರ್ಕೆಟ್ ನ ಚೆಕ್ ಮಾಡ್ಕೊಳ್ಳಿ, ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ಅದನ್ನ ನಾವು ಮಾಡಿದ್ವಿ ಡಿಸ್ಕಷನ್. ಈಗ 1 ಅವರ್ ಸ್ವಿಚ್ ಮಾಡ್ತೀನಿ ವಾಪಸ್. ಓಕೆ, ಮಾರ್ಕೆಟ್ 72.5 ಇಂದ ಬೌನ್ಸ್ ಆಗಿದೆ. ಓಕೆ, ಈಗ ವಾಪಸ್ ಬೌನ್ಸ್ ಆಗಿದೆ ಅಂದ್ರೆ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ಮೇಲೆ ವಾಪಸ್ ಮೇಲೆಗಡೆ ಈಸಿಲಿ ಹೋಗುತ್ತಾನ? ಇಲ್ಲ, ಹೋಗುದಿಲ್ಲ ಸರ್. ಏನ್ ಮಾಡ್ತಾರೆ, ಇಲ್ಲಿವರೆಗೂ ಬರ್ತಾರೆ, ಏನು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಮತ್ತೆ ಇಲ್ಲಿ ಅವಕಾಶಗಳಿದೆ. ಟ್ರೈ ಟು ಗೇನ್ ದ ಸೆಲ್ಲಿಂಗ್ ಲೆವೆಲ್ ಹಿಯರ್. ಸೊ ಫಾರ್ ಟಾರ್ಗೆಟ್ ಅಗೇನ್ 72.5. ಓಕೆ, ದಿಸ್ ಅಪಾರ್ಚುನಿಟಿ ಇನ್ ದ ಆಯಿಲ್. ಓಕೆ, ಇವನ್ ಮಾರ್ಕೆಟ್ ಈ ಸದ್ದ ಮಟ್ಟಿಗೆ ಓಕೆ ಲೆವೆಲ್ ಇದೆ, ಬಟ್ ಐ ಎಕ್ಸ್ಪೆಕ್ಟ್ ಅರೌಂಡ್ 73.5 ಹತ್ರ ನಿಮಗೆ ಸೆಲ್ಲಿಂಗ್ ಸಿಕ್ಕರೆ ತಗೋಬಹುದು. ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ ಅನ್ನೋದು ಕೂಡ ನಿಮಗೆ ನಾವು ನಿನ್ನೆ ಪ್ರೀ ಮಾರ್ಕೆಟ್ ನೋಡಿದ್ರೆ ಗೊತ್ತಾಗತ್ತೆ. ಚೆಕ್ ಮಾರ್ಕೆಟ್ ಏನ್ ಡಿಸ್ಕಷನ್ ಮಾಡಿದ್ವಿ ಸರ್, ಇದ್ರ ಕೆಳಗಡೆ ಸೆಲ್, ಇದ್ರ ಬೆಳಗಡೆ ಬೈ, ಅಥವಾ ಈ ಲೆವೆಲ್ 324 ಲೆವೆಲ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ದೆನ್ ಓನ್ಲಿ ಗೋ ಡೌನ್ ಸೈಡ್. ಎಸ್, ಇಟ್ಸ್ ಗೋಯಿಂಗ್ ಡೌನ್. ಓಕೆ, ಸೊ ವಾಪಸ್ ಇವತ್ತು ಕೂಡ ಥಿಂಕ್ ಮಾಡಿ. ಒನ್ ಆಫ್ ದ ಮೇಜರ್ ನೆಕ್ಸ್ಟ್ ಲೆವೆಲ್ 304 ಲೆವೆಲ್. ಸೊ ಈ ಜಾಗದಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರು ಅಥವಾ ಸಪೋರ್ಟ್ ತಗೊಂಡ್ರೆ ಮೇಲೆಗಡೆ, ಬ್ರೇಕ್ ಡೌನ್ ಆದ್ರೆ ಕೆಳಗಡೆ. ವ್ಯಾಲ್ಯೂ ಇರದಲ್ಲಿ ನೀವು ಎಷ್ಟೇ ನೋಡ್ಬೇಕಾಗುತ್ತೆ, ಬೈ ಸೆಲ್ ಅಷ್ಟೇ. ಓಕೆ, ಇಲ್ಲಿ ಕ್ಲಿಯರ್ಲಿ ಬೈ ಸೆಲ್ ಇದೆ, ಡೂ ಚೆಕ್ ದಿಸ್ ಒನ್. ಓಕೆ, ಇವನ್ ಗ್ಯಾಪ್ ಅಪ್ ಕೂಡ ಕೊಟ್ಟರು, 324 ಅಲ್ಲಿ ರಿಜೆಕ್ಷನ್ ಇದೆ.
ಅರ್ಲಿಯರ್ ಸಪೋರ್ಟ್ಸ್ ಅಂಡ್ ನಾವು ವರ್ಕ್ ಲೈಕ್ ರೆಸಿಸ್ಟೆನ್ಸ್. ಸೊ ಈ ರೀತಿ ವ್ಯಾಲ್ಯೂ ಏರಿಯಾದಲ್ಲಿ ಬೈ ಅಂಡ್ ಸೆಲ್ ಮಾಡ್ತೀರಿ ನ್ಯಾಚುರಲ್ ಗ್ಯಾಸ್. ಆ್ಯಂಡ್ ವಾಟ್ ಅಬೌಟ್ ಗೋಲ್ಡ್ ನಾವು? ಓಕೆ, ಗೋಲ್ಡ್ ಏನಾಗಿದೆ ಸರ್, ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಲುಕ್ ಅಟ್ ಇಯರ್, ಬ್ರೇಕ್ ಡೌನ್ ಆಗಿಲ್ವಾರ ಆದರೆ ಸೆಲ್ ಅಂತ ಡಿಸ್ಕಷನ್ ಮಾಡಿದ್ವಿ. ಬಟ್ ಮಾರ್ಕೆಟ್ ಏನು ಮಾಡಿದೆ ಸರ್? ಓಕೆ, ಬ್ರೇಕ್ ಡೌನ್ ಆದ, ಬಟ್ ಮೇಲೆಗಡೆ ಅಪ್ಸೈಡ್ ತೊಗೊಂಡ. ಓಕೆ, ಇಲ್ಲಿಂದ ಟರ್ನ್ ಆದ ತಕ್ಷಣ ಕಂಟಿನ್ಯೂಸ್ಲಿ ಬೀಳ್ತಾ ಇದೆ. ಈಗ ಅವಕಾಶ ಮತ್ತಿದೆಯಾ? ಎಸ್, ಡೆಫಿನೆಟ್ಲಿ ಇದೆ. ಇಲ್ಲೊಂದು ಪುಲ್ ಬ್ಯಾಕ್ ಬರ್ತಾ ಇದೆ, ಲೋವರ್ ಐ ಆಗುತ್ತೆ. ಓಕೆ, ಲೋ ಎಲ್ಲಿದೆ ಸರ್? ಇದು ಬ್ರೇಕ್ ಡೌನ್ ಆದರೆ ನಿಮ್ಮ ಎಂಟ್ರಿ ಇಲ್ಲಿರುತ್ತೆ, ಸ್ಮಾಲ್ ಎಸ್ ಅಲ್ಲಿ ಕೊಟ್ಕೋತೀರಿ, ಆಮೇಲೆ ಟಾರ್ಗೆಟ್ ಎಲ್ಲಿ ಮಾಡ್ತೀರಿ? 275. ಓಕೆ, ಅದೇ ಸೇಮ್ ಟೈಮ್ ಮಾರ್ಕೆಟ್ ಇದನ್ನು ಬ್ರೇಕ್ಔಟ್ ಆಗಿ ಮೇಲೆಗಡೆ ಹೋಗ್ತಾನ ಅಂತ ಕ್ವೆಶನ್ ಮಾಡಲಿಕ್ಕೆ, ಸರ್ ಮಾರ್ಕೆಟ್ ಈ ರೀತಿ ಬಿದ್ದಿದ್ದಾನೆ, ಇಷ್ಟು ಈಸಿಲಿ ಮೇಲೆಗಡೆ ಹೋಗ್ತಾನ? ಕ್ವೆಶನ್ ಮಾಡ್ಕೊಳ್ರಿ. ಓಕೆ, ಸ್ಟ್ರೇಟ್ ಲೈನ್ ಆಗಿ ಬಿದ್ದಿದೆ ಅಂದರೆ ಸ್ಟ್ರಾಂಗ್ ಸೆಲ್ಲಿಂಗ್ ಇದೆ, ಈಸಿಲಿ ಮೇಲೆಗಡೆ ಹೋಗ್ಲಿಕ್ಕೆ ಬರೋದಿಲ್ಲ ಸರ್. ದಟ್ ಇಸ್ ವೈ ಯು ಕ್ಯಾನ್ ಟೇಕ್ ಅಗ್ರೆಸಿವ್ ಎಂಟ್ರಿ ಸೆಲ್ಲಿಂಗ್ ಬಿಲೋ ದಿಸ್ ಒನ್, ಅಥವಾ ಲೋ ಬ್ರೇಕ್ ಆದರೆ ಎಂಟ್ರಿ ತಗೋಬಹುದು ಗೋಲ್ಡ್ ಒಳಗಡೆ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಓಕೆ, ಸೊ ಮ್ಯಾಕ್ಸಿಮಮ್ ಆಯಿಲ್ ಡೇಟಾನು ಅರ್ಥ ಮಾಡ್ಕೊಂಡಿದ್ದೀರಿ, ನ್ಯಾಚುರಲ್ ಗ್ಯಾಸ್ ಅರ್ಥ ಮಾಡ್ಕೊಂಡ್ರಿ, ಗೋಲ್ಡ್ ಅರ್ಥ ಮಾಡ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಅಡಿಷನಲ್ ಪಾಯಿಂಟ್ಸ್ ಏನಪ್ಪಾ ಅಂದರೆ, ನಿನ್ನೆ ಗ್ಲೋಬಲ್ ಜೊತೆಗೆ ಇವನ್ ಕ್ರಿಪ್ಟೋ ಕರೆನ್ಸೀಸ್ ಕೂಡ ರಿವರ್ಸ್ ಆಗಿದೆ. ಬಿಟ್ಕಾಯಿನ್ ನೋಡ್ಕೊಳ್ಳಿ ಸರ್, ಬಿಟ್ಕಾಯಿನ್ ಹ್ಯಾಸ್ ಬೀನ್ ರಿವರ್ಸ್ಡ್. ಓಕೆ, ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ. ಅವನ್ನ ನಾವು ಡೆಲ್ಟಾ ಎಕ್ಸ್ಚೇಂಜಲ್ಲಿ ನೋಡಿದ್ರೆ ಭಾಳ ಮಜಾ ಗೊತ್ತಾಗುತ್ತೆ ನಿಮಗೆ. BTC USD, ಲುಕ್ ಅಟ್ ಹಿಯರ್. ಸೊ ಕಂಪ್ಲೀಟ್ಲಿ, ಸೊ ಫ್ರಮ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ. ಇದನ್ನು ಯಾವಾಗ ಡ್ರಾ ಮಾಡಿದ್ವಿ? ಮೊದಲೇ ಡ್ರಾ ಮಾಡಿ ಇಟ್ಕೊಂಡಿದ್ವಿ. ಸ್ವಲ್ಪ ಮಾರ್ಕೆಟ್ ಹೆಚ್ಚು ಕಡಿಮೆ ಆಯಿತು. ಓಕೆ, ಹೋದ ಮೇಲೆಗಡೆ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ವಾಪಸ್ ಮತ್ತೆ ಮೇಲೆಗಡೆ ಹೋಗ್ಲಿಕ್ಕೆ ತಯಾರಿ ನಡೆದಿದೆ, ಬೌನ್ಸ್ ಆಗಿದೆ. ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಥವಾ ಎಲ್ಲೆಲ್ಲಿದೆ ಅಂತ ನೀವು ಮಾರ್ಕ್ ಮಾಡಿಟ್ಕೊಳ್ರಿ. ಈ ಜಾಗದಲ್ಲಿ ರಿಜೆಕ್ಷನ್ ಇದೆ, ವಾಚ್ ಇಟ್ ಹಿಯರ್. ರಿಜೆಕ್ಷನ್, ಓಕೆ, ಸಪೋರ್ಟ್, ಬ್ರೇಕ್ ಡೌನ್, ವ್ಯಾಲ್ಯೂಯಬಲ್ ಏರಿಯಾ, ಸಪೋರ್ಟ್. ಓಕೆ, ಬ್ರೇಕ್ ಡೌನ್ ಆದಮೇಲೆ ರಿಜೆಕ್ಷನ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟ್ರೈ ಮಾಡ್ತೀರಿ ಸೆಲ್ಲಿಂಗ್ ಕಡೆ, ರೈಟ್? ಸೊ ಈ ರೀತಿ. ನೆಕ್ಸ್ಟ್ ಇಥೇರಿಯಂ ಕೂಡ ನೋಡ್ಕೊಳ್ಳಿ. ಇಟ್ ಇಸ್ ಆಲ್ಸೋ ಬೌನ್ಸ್ ಫ್ರಮ್ ದ ಸಪೋರ್ಟ್. ಓಕೆ, ಅದನ್ನು ಕೂಡ ಕೆಳಗಡೆ ನೀವು ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಟ್ಕೊಳ್ಳಿ. ದಟ್ಸ್ ಅರೌಂಡ್ ಹಿಯರ್. ಓಕೆ, ಈಗ ಮಾರ್ಕೆಟ್ ರೆಸಿಸ್ಟೆನ್ಸ್ ಫೇಸ್ ಮಾಡುವ ಜಾಗ ಯಾವುದಪ್ಪ? ಅದೇ ಜಾಗಕ್ಕೆ ಬಂದು ಇಟ್ಕೊಂಡಿದ್ದೀವಿ. ಸಿ 3200 ಹತ್ರ ಆ ಥರನೇ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಬಂದ ಮೇಲೆ ಸ್ಪೈಕ್ ಆಗಿ ಫೇಲ್ ಆಗಿದೆ. ಸೊ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ತೀರಿ ಫಾರ್ ಸೆಲ್ಲಿಂಗ್ ಸೈಡ್ ಹಿಯರ್. ಓಕೆ, ಸೊ ಡೂ ಚೆಕ್ ಹಿಯರ್. ಇದ್ರ ಮೇಲೆ ಹೋಲ್ಡ್ ಮಾಡ್ತಾ ಅನ್ನೋದು ಈಸಿ ಇರೋದಿಲ್ಲ. ಓಕೆ, ಸೊ ಇಲ್ಲಿ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬೋದು. ಎಸ್, ಯು ಕ್ಯಾನ್, ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ವೀಕ್ ಆಗಿತ್ತು. ಸೊ ಅದೇ ರೀತಿ ಸೊಲನಿಯಂ ಕೂಡ. ಓಕೆ, ಸೊ ಸೊಲನಿಯಂ ಕೂಡ ನೋಡ್ಕೊಳ್ಳಿ. ಅರ್ಲಿಯರ್ ಲೆವೆಲ್ ಬ್ರೇಕ್ ಡೌನ್ ಆ್ಯಂಡ್ ಫೇಸಿಂಗ್ ದ ರೆಸಿಸ್ಟೆನ್ಸ್ ಅಗೇನ್. ಸೊ ಇಲ್ಲಿ ನೋಡ್ಬೇಕಾಯ್ತು ಕೆಲಸ ಏನು? ಹೋಲ್ಡ್ ಮಾಡ್ತಾನೆ ಅಂದರೆ ಕ್ಲೀನ್ ಕ್ಯಾಂಡಲ್ ಸ್ಟ್ರಾಂಗ್ ಇರಬೇಕು, ಇಲ್ಲ ಫೇಲ್ ಆದರೆ ಕೆಳಗಡೆ ಬರುತ್ತೆ. ಸೊ ಈ ರೀತಿ ನೀವೇನು ಮಾಡ್ತೀರಿ, ಕೆಲವೊಂದು ಕರೆನ್ಸೀಸ್ ಒಳಗೆ ಚೆಕ್ ಮಾಡ್ತೀರಿ ಟ್ರೇಡ್ ಮಾಡಲಿಕ್ಕೆ. ಓಕೆ, ಬಿಟ್ಕಾಯಿನ್ ಆಗಲಿ, ಇವನ್ ಸೊಲನಿಯಂ ಆಗಲಿ, ಇಥೇರಿಯಂ ಡಿಸ್ಕಷನ್ ಮಾಡಿದ್ವಿ. ಮೇಮೆಕಾನ್ಸ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಆದರೂ ನಿಮ್ಮ ಇಷ್ಟ, ತಗೊಳ್ತೀನಿ ಅಂದರೆ ತಗೊಳ್ಳಿ ಸರ್. ಓಕೆ, ಲಾಂಗ್ ಟರ್ಮಲ್ಲಿ ಇವೇನು ನಮಗೆ ದುಡ್ಡು ಮಾಡಿಕೊಡೋದಿಲ್ಲ. ಓಕೆ, ಗೋನ್ ಚೆಕ್ ಎನಿ ಮೇಮೆಕಾನ್ ಸರ್. ಮೋಸ್ಟ್ ಆಫ್ ಟೈಮ್ ನಿಮಗೆ ದುಡ್ಡು ಮಾಡೋದಿಲ್ಲ. ಓವರ್ ಅ ಟೈಮ್ ಏನಾದರೂ ಇಂಟ್ರಿಗೇಟ್ ಸಿಸ್ಟಮ್ ಮೇಲೆ, ಏನಾದರೂ ಬ್ಲಾಕ್ ಚೈನ್ ಸಿಸ್ಟಮ್ ಮೇಲೆ ಡೆವಲಪ್ ಆಗ್ತಾ ಇದ್ರೆ, ಸೊ ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್ ಕ್ಯಾನ್ ಯೂಶಲಿ ಎಕ್ಸ್ಪಾಂಡ್ ಇನ್ ದ ಲಾಂಗರ್ ರನ್. ಬಟ್ ರೈಟ್ ನಾವು ಮಾರ್ಕೆಟ್ನಲ್ಲಿ ಅಷ್ಟು ಮೊಮೆಂಟಮ್ ಇಲ್ಲ ಅನ್ಕೋತೀನಿ ಯೂಸಿಂಗ್ ದ ಮೇಮೆಕಾನ್ಸ್. ಸೊ ಅವಾಯ್ಡ್ ಮೇಮೆಕಾನ್ಸ್ ಅಂಡ್ ಟ್ರೈ ಟು ಟೇಕ್ ದೋಸ್ ವಿಚ್ ಆರ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಇಥೇರಿಯಂ ಆಗಲಿ, ಸೊಲನಿಯಂ ಆಗಲಿ, ಓಕೆ, ಅಂಥದ್ರ ಮೇಲೆ ಫೋಕಸ್ ಮಾಡ್ತೀರಿ. ಓಕೆ, ಸೊ ಇದೆಲ್ಲ ನೋಡ್ಕೊಂಡ್ಮೇಲೆ ಟೋಟಲಿ ಓವರ್ ಆಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಲುಕಿಂಗ್ ಲೈಕ್ ಫ್ಲಾಟ್ ಟು ಪಾಸಿಟಿವ್. ಓಕೆ, FID ಆಕ್ಟಿವಿಟಿ ಅಂತೂ ನೋಡ್ಕೊಂಡಿದ್ರಿ, ಪ್ರತಿದಿನ ಸೆಲ್ ಹೊಡಿತಾನೆ ಇದ್ದಾರೆ. ADRಗಳು ನೋಡಿದ್ರೆ ಬ್ಯಾಂಕ್ಸ್ ಆರ್ ಸ್ಟಿಲ್ ಪಾಸಿಟಿವ್. ಸೊ ಬ್ಯಾಂಕ್ಸ್ ಕಂಪೇರ್ ಮಾಡ್ಕೊಳ್ಳಿ, ಲೈಕ್ 48,000 ಹತ್ರ ಬಂದು ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ಸ್ ವಿಲ್ ವರ್ಕ್ ಲೈಕ್ ವಂಡರ್ ಟುಡೇ. ಸೊ ಬ್ಯಾಂಕ್ಸ್ ಹೆಲ್ಪ್ ಇದ್ರೆ ಮಾರ್ಕೆಟ್ ಕ್ಯಾನ್ ಎಕ್ಸ್ಪಾಂಡ್ ಟು ದ ಹೈಯರ್ ಸೈಡ್. ಇವನ್ ಬ್ಯಾಂಕ್ಸ್ಗಳೇ ನಿಮ್ಮ 48,500 ಹತ್ರ ಕೂಡ ಕರ್ಕೊಂಡು ಹೋಗುವ ಚಾನ್ಸಸ್ ಕೂಡ ಇದೆ. ಡೂ ಚೆಕ್ ಆ್ಯಂಡ್ ಕೇರ್ಫುಲಿ ಟ್ರೇಡ್. ಓಕೆ, ಸೊ ಟುಡೇ ವಿ ಆರ್ ಓಪನಿಂಗ್ ಅಬೌಟ್ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಓಪನ್ ಫಾರ್ ಅ ಡೇ. ಓಕೆ, ವಿಡಿಯೋ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಏನು ಮಾಡ್ತೀರಿ? ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು